ಇನ್ನು ಬಿವೈ ವಿಜಯೇಂದ್ರ ವಿರುದ್ಧ ಸ್ವಪಕ್ಷೀಯ ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಆಣೆ ಪ್ರಮಾಣ ಪಾಲಿಟಿಕ್ಸ್ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ ಲೀಡರ್ಸ್. ಆಣೆ ಪ್ರಮಾಣವನ್ನ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಸಮಾಧಾನವನ್ನ ಹೊರಹಾಕಲಾಗ್ತಾ ಇದೆ. ಆಣೆ ಪ್ರಮಾಣ ಪಾಲಿಟಿಕ್ಸ್ ಬಗ್ಗೆ ಬೇಸರವನ್ನ ಹೊರಹಾಕ್ತಿದ್ದಾರೆ ಲೀಡರ್ಸ್. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸುವುದಕ್ಕೆ ಆಕ್ಷೇಪವನ್ನ ಹೊರಲಾಗ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ನಿರ್ಧಾರಕ್ಕೆ ತಕರಾರನ್ನ ಎತ್ತುತ್ತಾ ಇದ್ದಾರೆ. ಇದ್ಯಾಕೋ ಸರಿಯಾದ ತೀರ್ಮಾನ ಅನ್ನಿಸ್ತಾ ಇಲ್ಲ. ಎಚ್ಡಿಕೆ ಪ್ರಹ್ಲಾದ್ ಜೋಶಿ, ಸುರೇಶ್ ಕುಮಾರ್ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. ಅಡ್ಡ ಮತದಾನದ ಅಪಚಾರಕ್ಕೆ ಧರ್ಮಸ್ಥಳವನ್ನ ಎಳೆಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ನಿರ್ಧಾರಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರು. ಆಣೆ ಪ್ರಮಾಣ ಬೇಡ ಅಂತ ಹೇಳ್ತಿದ್ದೀವಿ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಸಂದರ್ಭದಲ್ಲಿ ಹೇಳಿರುವಂತದ್ದು. ವಿಧಾನ ಪರಿಷತ್ ಚುನಾವಣೆ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸುವ ಮೂಲಕ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಇದೀಗ ಆಣೆ ಪ್ರಮಾಣ ಪಾಲಿಟಿಕ್ಸ್ ಶುರುವಾಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ಈ ಒಂದು ಮೇಲ್ಮನೆ ಚುನಾವಣೆ ಏನಾಯ್ತು, ಆ ಚುನಾವಣೆ ಬಳಿಕ ಈ ಕ್ರಾಸ್ ವೋಟಿಂಗ್ ಏನಾಯ್ತು, ಆ ಕ್ರಾಸ್ ವೋಟಿಂಗ್ ಇಂದ ಬಿಜೆಪಿಯಲ್ಲಿ ಇರುವಂತಹ ಆಂತರಿಕ ಗೊಂದಲಗಳೇನಿದೆ ಅದೀಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಸ್ವಪಕ್ಷದ ಶಾಸಕರೇ ಇದೀಗ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಕೆಲವೊಂದಷ್ಟು ಹೇಳಿಕೆಗಳಿಗೆ ತಕರಾರನ್ನ ಎತ್ತುತ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಕೂಡ ಮಾಡಿರ್ತಕ್ಕಂಥದ್ದು. ಆ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ಬೇಕಾಗಿದೆ. ಹಾಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ವಿಜಯೇಂದ್ರ ಅವರು ಕೂಡ ನಿನ್ನೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಡ್ಡ ಮತದಾನ ಮಾಡಿರ್ತಕ್ಕಂತ ಶಾಸಕರ ಪತ್ತೆಗಾಗಿ ನಾವು ಧರ್ಮಸ್ಥಳದಲ್ಲೇ ಒಂದು ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಶೋಕ್ ಅವರಿಗೆ ಕೂಡ ಜೊತೆ ನಾನು ಮಾತನಾಡ್ತೇನೆ. ಅಲ್ಲೇ ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಕೂಡ ಗೊತ್ತಾಗ್ಲಿದೆ ಯಾರು ಒಂದು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿದೆ ಅನ್ನುವಂತ ಮಾತನ್ನ ಈಗ ನನ್ನ ಮೇಲೆ ಮತ್ತೆ ಅಶೋಕ್ ಅವ್ರ ಮೇಲೂ ಕೂಡ ಅನುಮಾನ ಎಂಬಂತೆ ಕೂಡ ಈಗ ಆಗ್ತಾ ಇದೆ. ಹಾಗಾಗಿ ಇದೀಗ ಎಲ್ಲವೂ ಕೂಡ ಧರ್ಮಸ್ಥಳದಲ್ಲಿ ಕೂಡ ಗೊತ್ತಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕೂಡ ತಮ್ಮ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ತಮ್ಮ ಬಿಜೆಪಿಯ ಪಕ್ಷದಲ್ಲಿ ಹಲವು ನಾಯಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಮತ್ತೆ ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ ಆಗಿರ್ಬೋದು, ಹೀಗೆ ಮತ್ತೆ ಹಲವು ನಾಯಕರು ಸಹಿತ ಶಾಸಕರು ಕೇಂದ್ರ ಸಚಿವರು ಸಹಿತ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಈ ಒಂದು ಅಡ್ಡ ಮತದಾನದ ಅಪಪ್ರಚಾರಕ್ಕೆ ಆಣೆ ಪ್ರಮಾಣ ಅಂತಕ್ಕಂಥದ್ದು ಅದು ಧರ್ಮಸ್ಥಳಕ್ಕೆ ಹೋಗೋದು ಬೇಡ, ಆ ಒಂದು ಹೆಸರನ್ನ ಎಳೆಯೋದು ಬೇಡ, ಆ ಒಂದು ದೇವಸ್ಥಾನದ ಹೆಸರನ್ನ ಧರ್ಮಸ್ಥಳದ ಹೆಸರನ್ನ ಎಳೆಯೋದು ಬೇಡ ಅನ್ನುವಂಥದ್ದು ಕೂಡ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ನಾನು ಕೂಡ ಈ ಆಣೆ ಪ್ರಮಾಣ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡ ಅನ್ನುವಂತ ಮಾತನ್ನು ಕೂಡ ವಿಜೇಂದ್ರ ಅವ್ರಿಗೆ ಹೇಳಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು. ಯಾಕೋ ಒಂದ್ ಕಡೆ ರಾಜ್ಯಾಧ್ಯಕ್ಷರೇ ಒಂದು ಗೊಂದಲ ಎಡೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಬಿಜೆಪಿ ಹಲವು ಶಾಸಕರು ನಾಯಕರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಹೇಳಿಕೆಗೆ ತಮ್ಮ ಸ್ವಪಕ್ಷದಲ್ಲಿಯೂ ಕೂಡ ಒಂದಿಷ್ಟು ಅಸಮಾಧಾನಗಳು ಕೂಡ ಹೊರ ಆಗ್ತಾ ಇದ್ದಾವೆ. ಬಿಜೆಪಿಯ ಆಂತರಿಕ ಕಚ್ಚಾಟ ಏನಿದೆ ಅದು ಬಹಿರಂಗವಾಗಿ ಕೂಡ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಈಗಾಗ್ಲೇ ಅಡ್ಡ ಮತದಾನ ಮಾಡಿದ್ದಾರೆ, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗೆ ತಮ್ಮ ಸ್ವಪಕ್ಷದ ಶಾಸಕರೇ ಕೇಂದ್ರ ಸಚಿವರೇ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ, ಅಸಮಾಧಾನ ಹೊರ ಹಾಕಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಯ ಪಾಳ್ಯದಲ್ಲಿ ಗೊಂದಲ ಅನ್ನುವಂಥದ್ದು ಮತ್ತೆ ಈ ಬಣಗಳ ಬಡಿದಾಟ ಅನ್ನುವಂಥದ್ದು ಅಥವಾ ಅಸಮಾಧಾನ ಅನ್ನುವಂಥದ್ದು ಬಹಳ ಆಂತರಿಕ ಕಚ್ಚಾಟ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಈ ಕ್ರಾಸ್ ವೋಟಿಂಗ್ ಆಯ್ತು. ಕ್ರಾಸ್ ವೋಟಿಂಗ್ ಆದ ನಂತರ ಹೈಕಮಾಂಡ್ ವರದಿಯನ್ನ ಕೇಳಿದ ಬಳಿಕ ಒಂದು ನಿಯೋಗವನ್ನ ಕೂಡ ರಚನೆ ಮಾಡಲಾಗಿದೆ. ಸಿಟಿ ರವಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ರಚನೆ ಆಗಿದೆ. ಆದ್ರೆ ನಿಯೋಗ ಏನ್ ಮಾಡುತ್ತೆ ಅಂತ ಅಂದ್ರೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ, ಅವರ ಹೆಸರನ್ನ ಮುನ್ನೆಲೆಗೆ ತರುತ್ತೆ. ಈ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಾವು ಆಣೆ ಪ್ರಮಾಣವನ್ನ ಮಾಡುವಂತ ಅವಶ್ಯಕತೆ ಏನಿದೆ ಅದು ಬೇಕಾಗಿಲ್ಲ, ಇದು ಸರಿ ಇಲ್ಲ. ಜೊತೆಯಲ್ಲಿ ಧರ್ಮಸ್ಥಳ ತನ್ನದೇ ಆದಂತಹ ಪಾವಿತ್ರ್ಯತೆಯನ್ನ ಇಟ್ಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಪೊಲಿಟಿಕ್ಸ್ ಹೋಗಿ ಅಲ್ಲಿ ಆಣೆ ಪ್ರಮಾಣವನ್ನ ಮಾಡೋದು ಬೇಡ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂತದ್ದು ಇದೀಗ.